ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಹಾಗೂ ಫೋಟೋಗಳನ್ನು ಕಳಿಸಿದ್ದ ಎಂಬ ಕಾರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಎಂದು ವರದಿಯಾಗಿದೆ. 17 ಮಂದಿ ಆರೋಪಿಗಳು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ 1.5 ಗಂಟೆಗೂ ಹೆಚ್ಚು ಕಾಲ ನಿನ್ನೆ ದಿನ ಪೊಲೀಸರು ಸ್ಥಳ ಮಜೂರು ನಡೆಸಿದ್ದಾರೆ. ಇನ್ನು ಇದೀಗ ನಟಿ ಪವಿತ್ರ ಗೌಡ ಫೋನ್, ವಾಟ್ಸಾಪ್ ಚಾಟ್ ಹಿಸ್ಟ್ರಿಯನ್ನ ಪೊಲೀಸರು ಓಪನ್ ಮಾಡಿ ನೋಡಿದಾಗ ಬೆಚ್ಚಿ ಬೀಳುವ ಸಂಗತಿಗಳು ಹೊರಬಿದ್ದಿದೆ. ಹಾಗಾದರೆ ಪವಿತ್ರ ಗೌಡ ವಾಟ್ಸಾಪ್ ಹಿಸ್ಟ್ರಿಯಲ್ಲಿ ಏನಿದೆ ಮತ್ತು ಈ ಬಗ್ಗೆ ಪೊಲೀಸರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ತಪ್ಪು ಯಾರೇ ಮಾಡಿದ್ದರೂ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಬಗೆದಂತೆ ನೂರಾರು ಸತ್ಯಗಳು ಹೊರಬೀಳುತ್ತಿವೆ. ಇದೀಗ ನಟ ದರ್ಶನ್, ನಟಿ ಪವಿತ್ರ ಗೌಡ ಹಾಗೂ ಅವರ ಗ್ಯಾಂಗ್ 13 ಮಂದಿಯ ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪವಿತ್ರ ಗೌಡ ಮೊಬೈಲ್ ಸೀಸ್ ಮಾಡಿಕೊಂಡು ವಾಟ್ಸಪ್ ಚಾಟ್ ಹಿಸ್ಟ್ರಿಯ ಸ್ಕ್ರೀನ್ಶಾಟ್ ಹಿಡಿದು ಪೊಲೀಸರು ಪ್ರಶ್ನೆ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಪರಿಚಯ ಹೇಗಾಯಿತು, ನಿಮಗೆ ಆತ ಏನೆಂದು ಮೆಸೇಜ್ ಮಾಡಿದ್ದ, ಇಷ್ಟೆಲ್ಲ ಆದರೂ ದೂರು ಯಾಕೆ ನೀಡಿಲ್ಲ ಎನ್ನುವ ಪ್ರಶ್ನೆಯನ್ನ ಪೊಲೀಸರು ಕೇಳುತ್ತಿದ್ದಾರಂತೆ. ನಟಿ ಪವಿತ್ರ ಗೌಡ ಮಾತ್ರ ನನಗೇನು ಗೊತ್ತಿಲ್ಲ ಎಂದು ಬಾಯ್ಬಿಡುತ್ತಿಲ್ಲ. ಇದನ್ನೆಲ್ಲ ನೋಡಿದ ಪೊಲೀಸರು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದೀರಿ ಎಂದು ಹೇಳುತ್ತಿದ್ದಾರೆ. ಇನ್ನು ವಾಟ್ಸಪ್ ಹಿಸ್ಟ್ರಿಯಲ್ಲಿ ಪವಿತ್ರ ರೇಣುಕಾಸ್ವಾಮಿಗೆ ಬೆದರಿಕೆ ಹಾಕಿರುವ ಮೆಸೇಜ್ ಕೂಡ ಸಿಕ್ಕಿದೆ. ಹೆಚ್ಚಿನ ತನಿಖೆಯ ನಂತರ ಸಂಪೂರ್ಣ ಮಾಹಿತಿಯನ್ನ ತಿಳಿಸುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈ ರೀತಿ ಸ್ಟಾರ್ ನಟನ ಕೇಸನ್ನ ಯಾವುದೇ ಅಂಶಕ್ಕೆ ಕೈಚಾಚದೆ ನಿಷ್ಠೆಯಿಂದ ತನಿಖೆ ನಡೆಸುತ್ತಿರುವ ಪೊಲೀಸರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.